ನಿಜ ಮಸ್ತಾಗಿದೆ. ಎಷ್ಟು ತಿಕ್ನೆಸ್ ಇದೆ ನೋಡಿ, ಕುಡಿಯೋದಕ್ಕಂತೂ ಮಸ್ತಾಗಿದೆ. ಒಂದ್ ನಿಮಿಷ, ನಿಮ್ಗೆ ನಮಸ್ಕಾರನೇ ಹೇಳಲಿಲ್ಲ ಅಲ್ವಾ? ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಒಂದು ಕೋಲ್ಡ್ ಆಗಿರುವ ಜ್ಯೂಸ್ ಮಾಡಕ್ ಎಲ್ಲರಿಗೂ ಗೊತ್ತೇ ಇರತ್ತೆ. ಆದ್ರೆ ಥಿಕ್ನೆಸ್ ಇರಬೇಕು, ಹಾಗೆ ಟೇಸ್ಟ್ ಇರಬೇಕು. ಯಾವುದೇ ರೀತಿ ನೀರ್ನ ಯೂಸ್ ಮಾಡದೆ ನಾವು ಮಾಡೋದನ್ನ ಇವತ್ತು ನಾನು ಹೇಳ್ಕೊಡ್ತೀನಿ. ಅದು ಕಿವಿ ಫ್ರೂಟ್ ಅಲ್ಲಿ. ಕಿವಿ ಫ್ರೂಟ್ ಸ್ವಲ್ಪ ಹುಳಿ ಇರತ್ತಲ್ವಾ, ಅದಕ್ಕೆ ಹುಳಿ ಹೋಗಕ್ಕೆ ಏನ್ ಟೆಕ್ನಿಕ್ ನ ಉಪಯೋಗಿಸ್ಬೇಕು ಅಂತ ಇವತ್ತು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ಜ್ಯೂಸ್. ಇವಾಗ ನಾನಿಲ್ಲಿ 2 ಕಿವಿ ಫ್ರೂಟ್ ತಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆ ಹೊರ್ಕೊಂಡಿದ್ದೀನಿ. ಇದು ಒರೆಯೋದ್ರಲ್ಲಿ ಹೊರದ್ರೆ ತುಂಬಾ ವೇಸ್ಟ್ ಆಗ್ಬಿಡತ್ತೆ ಫ್ರೂಟು. ಸೊ ಮಾಮೂಲಿ ಚಾಕಲ್ಲೇ ನೀಟಾಗಿ ಹೊರ್ಕೊಂಡಿದ್ದೀನಿ. ಸೊ ಇವಾಗ ಜ್ಯೂಸ್ ಅಂತ ಅಂದ್ರೆ ಹಾಲು, ಸಕ್ಕರೆ ಹಾಗೆ ಫ್ರೂಟ್ಸ್ ಜೊತೆ ನೀರು ಹಾಕ್ತಾರೆ ಅಂತ ಗೊತ್ತು. ಆದ್ರೆ ಇದು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಇನ್ನೊಂದನ್ನ ಏನ್ ಹಾಕ್ತಾರೆ, ಹಾಗೆ ಥಿಕ್ನೆಸ್ ಬರಕ್ ಏನ್ ಯೂಸ್ ಮಾಡ್ಬೇಕು, ನೀರ್ ಬಳಸ್ತಾ ಇಲ್ಲ. ಅದನ್ನ ನೋಡಕ್ಕೋಸ್ಕರ ನೀವು ಫುಲ್ ವಿಡಿಯೋ ನೋಡ್ಬೇಕು. ಬನ್ನಿ ಮಾಡೋಣ. ಆಗಿದ್ರೆ ಮೊದ್ಲಿಗೆ ಫ್ರೂಟ್ಸ್ ನ ಕಟ್ ಮಾಡ್ಕೊಳ್ಳೋಣ. ಹಿಂಗ್ ಕಟ್ ಮಾಡ್ತೀವಲ್ವಾ, ನಾನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಸೊ ಕಟ್ ಮಾಡಿ ಇದನ್ನ ಹಿಂಗ್ ಉಲ್ಟಾ ಮಾಡಿದ್ರೆ ಹಾರ್ಟ್ ಶೇಪ್ ಆಗತ್ತೆ. ಯಾವ ಫ್ರೂಟ್ ಅಲ್ಲಾದ್ರೂ ಸರಿನೇ, ಹಿಂಗ್ ಮಾಡಿದ್ರೆ ಹಾರ್ಟ್ ಶೇಪ್ ಬರುತ್ತೆ. ಕಾಣ್ತಿದೆ ಅಲ್ವಾ? ಟಂಟಡಾನ್. ಮಾಮೂಲಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಫ್ರೂಟ್ಸ್ ಹಾಕೊಂಡಿದೀವಿ. ಇವಾಗ ಸಕ್ಕರೆ ಹಾಕೊಳ್ಳೋಣ. ನಾನಿಲ್ಲಿ ಈ ಸ್ಪೂನಲ್ಲಿ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ. ಜಾಸ್ತಿ ಹಾಕೋತಾ ಇಲ್ಲ, 3 ಸ್ಪೂನ್ ಸಾಕು. ಸ್ವೀಟ್ ಇಷ್ಟಪಡೋರು 5 ಸ್ಪೂನ್ ಹಾಕೊಳ್ಳಿ. ನಂತರ ಇವಾಗ ಸಕ್ಕರೆ ಏನೋ ಹಾಕ್ಬಿಟ್ಟು, ಫ್ರೂಟ್ಸ್ ಹಾಕ್ಬಿಟ್ಟು ಇವಾಗ ಹಾಲು ಹಾಕ್ಬೇಕಲ್ವಾ. ಹಾಲನ್ನ ಡೈರೆಕ್ಟ್ ಆಗಿ ಹಾಗೆ ಹಾಕ್ಬಾರ್ದು, ಹಸಿ ಹಾಲೇ ಆಗಿರ್ಬೇಕು. ಆದ್ರೆ ಅದನ್ನ ಫ್ರೀಸ್ ಮಾಡಿರ್ಬೇಕು. ಸೊ ಹಾಲು ಹಾಗೆ ಹಾಕೋದ್ರಿಂದ ತೆಳ್ಳೆ ಬರುತ್ತೆ. ಫ್ರೀಸ್ ಮಾಡಿ ಹಾಕೋದ್ರಿಂದ ಅದು ಫುಲ್ಲು ಇವಾಗ ಬೀಟ್ ಮಾಡಿದ್ರೆ ಯಾವ ರೀತಿ ಆಗತ್ತೆ, ಫುಲ್ಲು ಏನಂತ ಕ್ರೀಮ್ ತರ, ಆ ರೀತಿ ಜ್ಯೂಸು ಗಟ್ಟಿಯಾಗಿ ಬರುತ್ತೆ. ಇದು 1 ಟಿಕ್. ಇನ್ನೊಂದು ಹೇಳ್ತೀನಿ ಬನ್ನಿ. ಇವಾಗ ಇದಕ್ಕೆ ಫ್ರೀಸ್ ಮಾಡಿರೋ ಹಾಲನ್ನ ಹಾಕೊಳ್ಳೋಣ. ನಾನಿಲ್ಲಿ 1/4 ಲೀಟರ್ ಹಾಲ್ ಫ್ರೀಸ್ ಮಾಡ್ಕೊಂಡಿದ್ದೀನಿ, ಅದು ಹಾಕೋತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂಥರ ಕ್ರೀಮ್, ಐಸ್ ಕ್ರೀಮ್ ತರ ತುಂಬಾ ಚೆನ್ನಾಗಿದೆ ನೋಡೋದಕ್ಕೇನೆ. ಸೊ ಇವಾಗ ಇದನ್ನ ರುಬ್ಕೊಂಡು ಬರೋಣ. ಒಳಗಡೆ ಕುಳು ಆಗ್ತಿರೋದಕ್ಕೆ ಯಾವ ರೀತಿ ಆಗಿದೆ ನೋಡಿ. ಸೊ ಬನ್ನಿ. ಇವಾಗ ಏನೋ ರುಬ್ಕೊಂಡ್ ಬಂದ್ವಿ. ಏನಪ್ಪಾ ಏನೋ ಹೇಳಿದ್ಲು ಹಾಕ್ಲೇ ಇಲ್ವಲ್ಲ ಅಂತಿದ್ರ, ಈಗಿರೋದು ಸರ್ವ್ ಮಾಡ್ಬೇಕಾದ್ರೆ ಬನ್ನಿ ಇವಾಗ ನೋಡೋಣ ಏನು ಅಂತ. ಇಲ್ಲಿದೆ ಕಲ್ಲುಪ್ಪು. ಅಂದ್ರೆ ಪಾನಿಗೆಲ್ಲ ಹಾಕ್ತಾರಲ್ಲ, ಅದು ಉಪ್ಪು. ಸೊ ಇದನ್ನ ಯಾವ ರೀತಿ ಜ್ಯೂಸ್ಗೆ ಮಿಕ್ಸ್ ಮಾಡೋದಾ, ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಜಾಸ್ತಿ ಯೂಸ್ ಮಾಡಬಾರ್ದು. ಇದು ಅಜೀರ್ಣ ಆಗಿದ್ರೆ, ಹಾಗೆ ಗ್ಯಾಸ್ಟ್ರಿಕ್ ತರ ಅನ್ನಿಸ್ತಾ ಇದ್ರೆ, ಅಥವಾ ಹೊಟ್ಟೆಲಿ ಊಟ ಕೂತಂಗೆ ಅರ್ಗಿಲ್ಲ ಅಂತ ಅಂದ್ರೆ 7 ಅಪ್ ಆ ತರ ಕುಡಿಯೋ ಬದಲು ಇದನ್ನ 1 ಚಿಟಿಕೆ ಹಾಕಿದ್ರೆ ಸಾಕು, ಫುಲ್ಲು ರಿಲೀಫ್ ಆಗತ್ತೆ, ತೇಗ್ ಬರುತ್ತೆ. ಸೊ ಇದನ್ನ ಯೂಸ್ ಮಾಡೋಣ ಬನ್ನಿ ಹೇಗೆ ಅಂತ. ಸರ್ವ್ ಮಾಡೋ ಲೋಟ ತಗೊಂಡಿದ್ದೀನಿ. ಇಲ್ಲಿ ಸುತ್ತ ನಾವು ಉಪ್ಪು ಹಾಕೋಬೇಕು. ಕುಡ್ದಾಗ ಮಾತ್ರ ಟೇಸ್ಟ್ ಬರಬೇಕು, ಆ ರೀತಿ ಹಾಕೋಬೇಕು. ಫುಲ್ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಸುತ್ತ ಹಾಕೋದ್ರಿಂದ ನಾವು ಟೇಸ್ಟ್ ಮಾಡಿದಾಗ ಮಾತ್ರ ಬರುತ್ತೆ. ಫುಲ್ ಮಿಕ್ಸ್ ಮಾಡಿಬಿಟ್ರೆ ಏನಾಗತ್ತೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಕಿವಿ ಫ್ರೂಟ್ ಜ್ಯೂಸ್ ಅಂತ ಅನ್ಸೋದೇ ಇಲ್ಲ, ಟೇಸ್ಟ್ ಹಾಳಾಗತ್ತೆ. ಸೊ ಜಸ್ಟ್ ಇಷ್ಟು ಸಾಕು, ಸ್ಪ್ರಿಂಕಲ್ ಥರ. ನೆಕ್ಸ್ಟು ನಾವು ಜ್ಯೂಸ್ ಹಾಕೊಳ್ಳೋಣ. ಜ್ಯೂಸು ಎಷ್ಟು ಥಿಕ್ನೆಸ್ ಬಂದಿದೆ ಅಂತ ನೋಡೋಣ. ವಾವ್, ಹಾಕೊಳ್ಳೋಣ ಬನ್ನಿ, ಸರ್ವ್ ಮಾಡೋಣ. ನೋಡಿ ಎಷ್ಟು ಥಿಕ್ನೆಸ್ನ ನಾವು ಕಾಪಾಡ್ಕೋಬೇಕು. ಜ್ಯೂಸ್ ಅಂದರೆ
ಫುಲ್ಲು ನೀರು ಥರ ಮಾಡಿಕೊಟ್ರೆ ಅದು ಕುಡ್ದಂಗೂ ಅನ್ಸಲ್ಲ, ಹಾಗೆ ಒಂದೇನೋ ನೀರು ಕುಡ್ದಂಗೆ ಅನ್ಸತ್ತೆ. ಕರೆಕ್ಟಾಗಿ 1 ಲೋಟ ಆಗಿದೆ ನೋಡಿ, ಯಾವುದೇ ರೀತಿ ನೀರು ಉಪಯೋಗಿಸಿಲ್ಲ. ಹಾಗೆ ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ, ಯಾವುದೇ ರೀತಿ ನೀರು ಬಳಸದೆ ನಾವು ಮಾಡಿದ್ದೀವಿ. ಸೊ ಇವಾಗ ಟೇಸ್ಟ್ ಮಾಡೋಣ.